ಅವರು ಹೆಲ್ಮೆಟ್ ಹಾಕೋದಿಲ್ಲ, ಗ್ರೀನ್ ಸಿಗ್ನಲ್ಗೂ ಕಾಯೋದಿಲ್ಲ, ಸಂಚಾರ ರೂಲ್ಸ್ ಕೂಡ ಅವರಿಗಿಲ್ಲ. ಆ ಸವಾರರ ಬಗ್ಗೆ ಪೊಲೀಸರು ಗಮನ ಕೊಡಲ್ಲ. ಅಷ್ಟಕ್ಕೂ ಅವ್ರು ಯಾರು ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ. ಒನ್ ವೇನಲ್ಲೇ ನುಗ್ತಾರೆ, ಸಿಗ್ನಲ್ ಇದ್ರೂ ಸಾಕ್ತಾರೆ. ಅಷ್ಟೇ ಅಲ್ಲ, ಫುಟ್ಪಾತ್ ಮೇಲೂ ಸಂಚಾರ ಮಾಡ್ತಾರೆ. ನಂಬರ್ ಪ್ಲೇಟ್ಗಳೇ ಇಲ್ಲದ ಮಿನಿ ಎಲೆಕ್ಟ್ರಿಕ್ ವಾಹನಗಳ ಹಾವಳಿ ಬೆಂಗಳೂರಿನಲ್ಲಿ ಹೆಚ್ಚಾಗಿದ್ದು, ಇದರಿಂದ ಇತರೆ ವಾಹನಗಳ ಸವಾರರು ಸಂಕಷ್ಟ ಅನುಭವಿಸುವಂತಾಗಿದೆ. ಈ ವೆಹಿಕಲ್ಗಳಿಗೆ ಟ್ರಾಫಿಕ್ ರೂಲ್ಸ್ ಲೆಕ್ಕಕ್ಕೆ ಇಲ್ಲ. ಮಿನಿ ಎಲೆಕ್ಟ್ರಿಕ್ ವಾಹನ ಹಾವಳಿಗೆ ಬ್ರೇಕ್ ಬೀಳ್ತಿಲ್ಲ. ಬೆಂಗಳೂರಿನ ರೋಡ್ನಲ್ಲಿರೋ ಪಾದಚಾರಿ ಮಾರ್ಗ ಅಂದ್ರೆ ಫುಟ್ಪಾತ್ಗಳು. ಬಹುತೇಕ ಕಡೆ ಶಾಪ್, ತಳ್ಳುಗಾಡಿ, ಕಲ್ಲು ಮಣ್ಣುಗಳಿಂದಲೇ ತುಂಬಿ ಹೋಗಿದ್ವು. ಪಾದಚಾರಿಗಳಿಗೆ ದಾರಿನೇ ಇಲ್ಲ. ಇದರ ನಡುವೆ ಮಿನಿ ಎಲೆಕ್ಟ್ರಿಕ್ ವಾಹನಗಳು ಕೂಡ ಫುಟ್ಪಾತ್ ಮೇಲೆಯೇ ಸಾಗ್ತಿದ್ದು, ಫುಟ್ಪಾತ್ನಲ್ಲೂ ಎಚ್ಚರಿಕೆ ಹೆಜ್ಜೆ ಇಡುವಂತಾಗಿದೆ. ನಂಬರ್ ಪ್ಲೇಟ್ ಇಲ್ಲದೆ ಹೆಲ್ಮೆಟ್ ಕೂಡ ಹಾಕದೆ ಟ್ರಾಫಿಕ್ ನಿಯಮಗಳನ್ನ ಗಾಳಿಗೆ ತೂರಿ ಓಡಾಡುವ ಮಿನಿ ಎಲೆಕ್ಟ್ರಿಕ್ ವಾಹನಗಳ ಹಾವಳಿ ಹೆಚ್ಚಾಗಿದೆ. ಅದರಲ್ಲೂ ಡೆಲಿವರಿ ಬಾಯ್ಗಳೇ ರೂಲ್ಸ್ಗಳಿಗೆ ಗೋಲಿ ಹೊಡೆಯುತ್ತಿದ್ದಾರೆ. ಏನು ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಫುಟ್ಪಾತ್ ಮೇಲೆ ಓಡಾಟ ಮಾಡ್ತಕ್ಕಂಥದ್ದು ಜಾಸ್ತಿ ಆಗಿದೆ. ನನಗೆ ಸದ್ಯಕ್ಕೆ ಬೆಂಗಳೂರಿನ ಬ್ರಿಗೇಡ್ ರೋಡ್ ಶೋಲೆ ಸರ್ಕಲ್ ಇಲ್ಲಿದ್ದೀನಿ. ನೀವು ನೋಡ್ತಾ ಇದ್ದಾರೆ ಯಾವ ರೀತಿ ಇಲ್ಲಿ ಎಲೆಕ್ಟ್ರಿಕ್ ವಾಹನಗಳು ಟ್ರಾಫಿಕ್ ವೈಲೇಷನ್ ಅನ್ನ ರಾಜಾರೋಷವಾಗಿ ಮಾಡ್ತಾ ಇದೆ ಅಂತ ಹೇಳಿ. ಸೊ ಏನಂತಂದ್ರೆ ಈ ಒಂದು ಮಿನಿ ಎಲೆಕ್ಟ್ರಿಕ್ ವಾಹನಗಳು ಏನಿದೆ, ಡೆಲಿವರಿ ಮಾಡ್ತಕ್ಕಂಥ ವಾಹನಗಳಿಗೆ ನಂಬರ್ ಪ್ಲೇಟ್ ಕೂಡ ಇಲ್ಲ, ಅವ್ರು ಹೆಲ್ಮೆಟ್ ಕೂಡ ಹಾಕಲ್ಲ. ಸೊ ಅವರಿಗೆ ಟ್ರಾಫಿಕ್ ರೂಲ್ಸ್ ಅನ್ವಯ ಆಗೋದೇ ಇಲ್ವೇನೋ ಅನ್ನೋ ರೀತಿಯಾಗಿ ಇವರೀಗ ನಗರದ ಪ್ರಮುಖ ರಸ್ತೆಗಳಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು. ಇದರಿಂದಾಗಿ ಪಾದಚಾರಿಗಳ ಒಂದು ಜೀವಕ್ಕೆ ಕುತ್ತು ಎದುರಾಗಿದೆ. ಟ್ರಾಫಿಕ್ ಪೊಲೀಸರು ಇದಕ್ಕೆ ಕಡಿವಾಣ ಹಾಕದೆ ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನೋದು ಯಾಕೆ ಅನ್ನೋದೇ ಈಗ ಪ್ರಶ್ನೆ ಆಗಿದೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಶೋಲೆ ಸರ್ಕಲ್ ಸುತ್ತಮುತ್ತ ಮಿನಿ ಎಲೆಕ್ಟ್ರಿಕ್ ಡೆಲಿವರಿ ಬೈಕ್ ಸವಾರರು ಅಡ್ಡಾದಿಡ್ಡಿ ಚಲಿಸುತ್ತಿದ್ದಾರೆ. ಸಿಗ್ನಲ್ಗಳನ್ನ ಜಂಪ್ ಮಾಡಿ ಒನ್ ವೇನಲ್ಲೂ ನುಗ್ಗಿ ಟ್ರಾಫಿಕ್ ಜಾಮ್ಗೂ ಕಾರಣವಾಗ್ತಿದ್ದಾರೆ. ಇಷ್ಟೆಲ್ಲ ನಿತ್ಯ ಕಣ್ಮುಂದೆ ಕಂಡ್ರು ಟ್ರಾಫಿಕ್ ಪೊಲೀಸರು ಮಾತ್ರ ಇವರ ತಂಟೆಗೆ ಹೋಗ್ತಿಲ್ಲ. ಹೌದು ಸರ್, ಭಾಳ ತೊಂದರೆ ಆಗುತ್ತೆ. ನಮ್ಗೇನು ಬಂದು ಆಕ್ಸಿಡೆಂಟ್ ಮಾಡಿ ಏನು ಮಾಡ್ಬೇಕು ಸರ್? ಫುಟ್ಪಾತ್ ಮೇಲೆ ಜಾಸ್ತಿ ಓಡಾಡ್ತಿದ್ರು. ನಮ್ಮಂಥವ್ರಿಗೆ ಬಂದು ಏನು ಟಚ್ ಮಾಡಿ ಆಕ್ಸಿಡೆಂಟ್ ಆದ್ರೆ ಏನು ಮಾಡ್ಬೇಕು ಸರ್? ಹೆಲ್ಮೆಟ್ ಇಲ್ಲ, ಏನು ಮೂರು ಜನ 2 ಜನ ಕುಂತು ಹೋಗ್ತಾರೆ ಸರ್. ಟ್ರಾಫಿಕ್ ಆಗಲ್ಲ ಅಂತ ತಿಳ್ಕೊಂಡು ಓಡಾಡ್ತಾರೆ ಸರ್. ಇಲ್ಲೇನು ಬಿದ್ದಾದ್ರೆ ಏನು ತೊಂದ್ರೆ ಸರ್? ಬಡ್ಕೊಂಡು ಹೋಗ್ತಾ ಇರ್ತಾರೆ, ಕೂಗಿದ್ರೆ ನಂಗೆ ಓಡೋಗುತ್ತೆ. ಪಾದಚಾರಿಗಳು ಸೇರಿದಂತೆ ಸವಾರರ ಜೀವಕ್ಕೂ ಕಂಟಕವಾಗಿರೋ ಮಿನಿ ಎಲೆಕ್ಟ್ರಿಕ್ ವಾಹನಗಳ ಹಾವಳಿಗೆ ಇನ್ನಾದರೂ ಟ್ರಾಫಿಕ್ ಪೊಲೀಸರು ಕಡಿವಾಣ ಹಾಕಬೇಕಿದೆ. ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.